ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷದಲ್ಲಿ ಇರಾನ್ನ ಪ್ರಮುಖ ನಾಯಕರನ್ನ ಗುರಿಯಾಗಿಸಿ ಇಸ್ರೇಲ್ ಒಬ್ಬೊಬ್ಬರನ್ನೇ ಮುಗಿಸ್ತಾ ಇದೆ. ಇದು ಒಂದರ್ಥದಲ್ಲಿ ರಣರಂಗದಲ್ಲಿ ಗಾಯಗೊಂಡ ಸಿಂಹದಂತಹ ಪರಿಸ್ಥಿತಿಯನ್ನ ನಿರ್ಮಿಸಿದೆ ಇರಾನ್ಗೆ. ಇಸ್ರೇಲ್ ಅಮೆರಿಕ ದಾಳಿಯಿಂದ ಸಾಲು ಸಾಲು ನಾಯಕರನ್ನ ಕಳ್ಕೊಂಡಂತಹ ಇರಾನ್ ಒದ್ದಾಡ್ತಾ ಇದೆ. ಲಾರಿಜಾನಿ ಹತ್ಯೆಯ ಬಳಿಕವಂತೂ ಮತ್ತಷ್ಟು ಕ್ರೋಧಗೊಂಡಿರುವಂತಹ ಇರಾನ್ ಯುದ್ಧದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನುವಂತಹ ವಿಚಾರವನ್ನ ಪುನಃ ಪ್ರಸ್ತಾಪಿಸಿದ್ದಾರೆ. ನಮಗಾದ ಹಾನಿಗೆ ಪ್ರತೀಕಾರ ತೀರಿಸಿಯೇ ಸಿದ್ಧ ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ. ಇಸ್ರೇಲ್ ಅಮೆರಿಕಾಗೆ ಇರಾನ್ ಸೇಡಿನ ಸಂದೇಶವನ್ನ ಮತ್ತೊಮ್ಮೆ ಕೊಟ್ಟಿದೆ. ಈ ರೀತಿಯ ಹಲವು ಸಂದೇಶಗಳು ಇರಾನ್ನ ಕಡೆಯಿಂದ ಬರ್ತಾ ಇದೆ. ಪದೇ ಪದೇ ಟ್ರಂಪ್ ಯಾವಾಗ ಕದನ ವಿರಾಮ ಮಾತುಕತೆಯ ವಿಚಾರವಾಗಿ ಪ್ರಸ್ತಾಪ ತೆಗಿತಾರೋ ಆ ಹೊತ್ತಿನಲ್ಲೆಲ್ಲ ಇರಾನ್ನಿಂದ ಬರ್ತಾ ಇರುವ ಏಕೈಕ ಘೋಷವಾಕ್ಯ ಈ ಯುದ್ಧವನ್ನ ಮುಂದುವರಿಸ್ತೀವಿ, ಈ ಯುದ್ಧವನ್ನ ನಾವೇ ಎಂಡ್ ಮಾಡ್ತೀವಿ ಅಂತ. ಅದರಲ್ಲೂ ಕೂಡ ಲಾರಿಜಾನಿಯ ಹತ್ಯೆಯ ನಂತರದಲ್ಲಿ ಪ್ರಮುಖ ನಾಯಕ ಇಂತಹ ಯುದ್ಧ ಸನ್ನಿವೇಶಗಳಲ್ಲಿ ಯಾವ ರೀತಿಯಾಗಿ ದಾಳಿಗಳನ್ನು ನಡೆಸಬೇಕು, ಯುದ್ಧವನ್ನು ಯಾವ ಹಂತಕ್ಕೆ ಯಾವ ರೀತಿ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು, ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಲಾರಿಜಾನಿ. ಆತನನ್ನು ಕಳ್ಕೊಂಡ ನಂತರದಲ್ಲಂತೂ ಮತ್ತಷ್ಟು ಕ್ರೋಧಗೊಂಡಿರುವಂತಹ ಇರಾನ್ ಇನ್ನಷ್ಟು ಕುಪಿತಗೊಂಡಿದೆ. ಇದನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಶಪಥವನ್ನು ಮಾಡಿದೆ. ಇಸ್ರೇಲ್ ಮತ್ತು ಅಮೆರಿಕವನ್ನು ಬೆಂಬಿಡದಂತೆ ಕಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದೆ. ಈ ಪ್ರಕಾರವಾಗಿ ಯುದ್ಧ ಯಾವ ರೀತಿಯಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನು ನೋಡಬೇಕು, ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯದ ಮಟ್ಟಿಗಂತೂ ಆ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಅಮೆರಿಕ ಆ ಪ್ರಯತ್ನದ ಭಾಗವಾಗಿದ್ದ ಹಾಗೆ ತನ್ನ ಹೇಳಿಕೆಯಲ್ಲಿ ಕಾಣಿಸ್ತಾ ಇದ್ರೂ ಕೂಡ ಇಸ್ರೇಲ್ ಸಹ ಬಿಡ್ತಾ ಇಲ್ಲ. ಇಸ್ರೇಲು ಮುಂದುವರೆದ ಅಟ್ಯಾಕನ್ನು ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಪದೇ ಪದೇ ಇರಾನ್ ಈ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದೆ. ಅದರಲ್ಲೂ ಲಾರಿಜಾನಿಯ ಹತ್ಯೆಯ ನಂತರದಲ್ಲಿ ಇರಾನ್ನ ಪರಿಸ್ಥಿತಿ ಹೇಗಾಗಿದೆ? ದಿವ್ಯಾ ನೋಡಿ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ನಲ್ಲಿ ಬಹಳಷ್ಟು ಹೊಡೆತಗಳಾಗ್ತಾ ಇರುವಂತದ್ದು. ಒಬ್ಬರಾದ ಮೇಲೆ ಒಬ್ಬರಂತೆ ನಾಯಕರನ್ನ ಕಳ್ಕೊಳ್ತಾ ಇದೆ. ಹೀಗಾಗಿ ಭವಿಷ್ಯದಲ್ಲಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿ ದುರ್ಬಲ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಪ್ರತಿ ನಾಯಕನ ಹತ್ಯೆ ಮಾಡಿದ ಬಳಿಕವೂ ಕೂಡ ಪ್ರತೀಕಾರದ ಮಾತುಗಳನ್ನ ಇರಾನ್ ಆಡ್ತಾ ಇರುವಂತದ್ದು. ಸೊ ಪ್ರತೀಕಾರವನ್ನ ಕೂಡ ಅದೇ ಹಂತದಲ್ಲಿ ತೀರಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇದೆ. ಈಗ ಇತ್ತೀಚೆಗೆ ಇಬ್ರು ಪ್ರಮುಖ ನಾಯಕರ ಹತ್ಯೆ ಆದ ಬಳಿಕವೂ ಕೂಡ ಈಗ ದೊಡ್ಡ ಪ್ರಮಾಣದ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತೈಲ ಘಟಕಗಳು ಮತ್ತೆ ಗ್ಯಾಸ್ನ ಘಟಕಗಳ ಮೇಲೆ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಇರಾನ್ ಮಾಡ್ತಾ ಇರುವಂತದ್ದು. ಈ ಪರಿಸ್ಥಿತಿಗಳು ದೊಡ್ಡ ಪ್ರಮಾಣದಲ್ಲಿ ಮುನ್ನುಗ್ಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇರುವಂತದ್ದು. ಆದ್ರೆ ಇಸ್ರೇಲ್ ಮಾತ್ರ ಇರಾನ್ನ ನಾಯಕತ್ವವನ್ನ ದುರ್ಬಲ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖ ನಾಯಕರನ್ನ ಆಯ್ದು ಅವರನ್ನ ಹತ್ಯೆ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮುಂದುವರಿಸಿದೆ. ದಿವ್ಯಾ, ರೈಟ್ ಶಬೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಪ್ರಮುಖ ನಾಯಕರನ್ನ ಕಳ್ಕೊಂಡಂತಹ ಇರಾನ್ಗೆ ಈ ಯುದ್ಧವನ್ನ ಇಲ್ಲಿಗೆ ಮುಗಿಸುವಂತಹ ಯಾವ ಇಂಗಿತವೂ ಇಲ್ಲ. ಮೊದಲನೇದಾಗಿ ಅಲಿ ಖಮೇನಿಯನ್ನ ಕಳ್ಕೊಂಡ ನಂತರದಲ್ಲೇ ಯುದ್ಧದ ಪ್ರತಿ ಹಾನಿಗೂ ಕೂಡ ಪ್ರತಿ ರಕ್ತಕ್ಕೂ ಕೂಡ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿತ್ತು.